ತಾಲೂಕು ಆಡಳಿತವನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ಇವತ್ತೊಂದು ಪ್ರತಿಭಟನೆ ಕರೆ ಕೊಟ್ಟಿದ್ವಿ. ಹೀಗಾಗಿ ಎಲ್ಲ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಇವತ್ತು ತಹಶೀಲ್ದಾರ್ ಆಫೀಸಿಗೆ ಬಂದು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ AC ಮೇಡಮ್ ಅವರು ಆಮೇಲೆ ತಹಶೀಲ್ದಾರ್ ಅವರು ಮಾತಾಡೋಕ್ಕೆ ಬಂದು ಒಂದು 5 ನಿಮಿಷ ನಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಅವರ ವ್ಯವಧಾನ ಕೂಡ ಇರಲಿಲ್ಲ. ನಮ್ಮ ಪ್ರಶ್ನೆಯನ್ನು ಕೇಳಿದಾಗ ಅವರು ಮತ್ತೆ ಅದೇ ಪ್ರಶ್ನೆ ಕೇಳ್ತೀರಿ ಅಂತೇಳಿ ಅವ್ರೇನು ಸಿಟ್ಟು ಮಾಡಿಕೊಂಡು ನಂದು ಮೀಟಿಂಗ್ ಐತಿ ಬೇರೆ ಕೆಲಸ ಐತೆ ಅಂತೇಳಿ ಎದ್ದು ಹೋದ್ರು. ಹೀಗಾಗಿ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಇವತ್ತು ಪ್ರತಿಭಟನೆಯನ್ನು ಕೈಬಿಟ್ಟು ಉಗ್ರವಾದಂಥ ಹೋರಾಟವನ್ನು ನಾಳಿನ ದಿವಸ ಚಿಕ್ಕಪಡಸಲಗಿ ಬ್ಯಾರೇಜ್ ಹತ್ರ ಕೈಗೊಂಡಿದ್ದೀವಿ. ಎಲ್ಲ ತಾಲೂಕಿನ ಎಲ್ಲ ರೈತರು ಆ ಒಂದು ಇದರಲ್ಲಿ ಭಾಗವಹಿಸ್ತಾರ. ಉಗ್ರವಾದಂಥ ಹೋರಾಟ ನಾಳೆ ನಡೀತೈತಿ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಜಮಖಂಡಿ ತಾಲೂಕಿಗೆ ಭಾಳ ಒಂದು ಏನಪ್ಪ ಅಂದ್ರೆ ನೀರಿಂದ ಅಭಾವ ಐತಿ. ಇವತ್ತು ಪ್ರತಿಯೊಂದು ಏನಪ್ಪ ಅಂದ್ರೆ ದನಕರುಗಳು ಇವತ್ತು ನೀರಿಲ್ದ ಪರಿತಪಿಸುವಂಥ ಒಂದು ಪರಿಸ್ಥಿತಿ ಬಂದೈತಿ. 2 ತಿಂಗಳಿಂದ ಈ ಒಂದು ಜಮಖಂಡಿ ತಾಲೂಕು ಕೃಷ್ಣಾ ನದಿ ಒಳಗೆ ನೀರಿಲ್ಲ. ಆ ನೀರಿಲ್ಲದ ಸಾಕಷ್ಟು ಇವರಿಗೆ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಅದಾಗಲೂ ಕೂಡ ಇವತ್ತಿನ ದಿವಸ ಕೂಡ ಒಂದು ಸಮರ್ಪಕವಾದಂಥ ಒಂದು ಸರಿಯಾದ ಉತ್ತರವನ್ನು ಕೂಡ ಅವರು ಕೊಡಲಿಲ್ಲ. ನಮಗೆ ಮತ್ತೆ ಒಂದು ತೇಪೆ ಹಚ್ಚುವಂಥ ಕೆಲಸ ನಾವು ಸಭೆ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ ಹೇಳಿದರು. ಸಭೆ ಮಾಡೋದ್ರಿಂದ ನೀರು ಸಿಗೋದಿಲ್ಲ. ಪ್ರತಿಯೊಂದು ಹಳ್ಳಿಗೂ ಕನಿಷ್ಠ 2 ರಿಂದ 3 ಟ್ಯಾಂಕರ್ಗಳು ಬೇಕು. ನೀರಿನ ಸೋರ್ಸ್ ಎಲ್ಲಿ ನೀರು ಐತೆ ಅಲ್ಲಿದೆಲ್ಲ ನೀರು ತೊಗೊಂಡು ಬಂದು ದನಕರುಗಳಿಗೆ ನೀರು ಕೊಡುವಂಥದ್ದು ಆಗಬೇಕು. ಆಮೇಲೆ ಇಲ್ಲಿ ಬೆಳೆ ಪರಿಹಾರ ಕೊಡಬೇಕು. ಬೆಳೆ ಇವತ್ತು ಕಬ್ಬಿನ ಬೆಳೆಗಳು ನಮ್ಮೆಲ್ಲ ಕಬ್ಬಿನ ಬೆಳೆಗಳೆಲ್ಲ ನಾಶ ಆಗಿ ಬೆಳೆ ಹಾನಿ ಆಗ್ಲಾಗ್ತೈತಿ. ಅದಕ್ಕೂ ಕೂಡ ಪರಿಹಾರ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅಲ್ಲಿವರೆಗೆ ಉಗ್ರವಾದಂಥ ಹೋರಾಟವನ್ನು ಚಿಕ್ಕಪಡಸಲಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ರೈತ ಮುಖಂಡರು ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇಲ್ಲಿ ತಾಲೂಕಾ ಅಧಿಕಾರಿಗಳ ಮೇಲೆ ಸರಿಯಾದ ಕ್ರಮ ಆಗುವವರೆಗೂ ಕೂಡ ನಾವು ಬಿಡೋದಿಲ್ಲ. ಆ ಸಭೆಯಲ್ಲಿ DC ಅವರು ಮತ್ತು ಉಸ್ತುವಾರಿ ಮಂತ್ರಿ ಬಂದರೆ ಮಾತ್ರ ಆ ಪ್ರತಿಭಟನೆಗೆ ಒಂದು ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ನಾವು ಪ್ರತಿಭಟನೆಯನ್ನು ಹಿಂದೆ ತಗೊಳ್ತೀವಿ. ಇಲ್ಲ ಅಂತಂದರೆ ಆ ಪ್ರತಿಭಟನೆಯನ್ನು ಕೂಡ ನಾವು ಹಿಂದೆ ತಗೊಳ್ಳೋದಿಲ್ಲ. ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ.